ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತ್ರಾಟಕ ಧ್ಯಾನದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತ್ರಾಟಕ ಅಂದ್ರೆ ಯಾವ್ದಾದ್ರೂ ಒಂದು ವಸ್ತುನ ಕಣ್ಣು ಮಿಟಿಕಿಸದೆ ದಿಟ್ಟಿಸಿ ನೋಡೋದು. ಅಂದ್ರೆ ನಮ್ಮ ಫೋಕಸ್ ಅದರ ಮೇಲೆ ಇರ್ಬೇಕು. ಅದು ದೇವ್ರ ಫೋಟೋ ಇರ್ಬೋದು, ಅಥವಾ ಶ್ರೀಚಕ್ರ ಬಿಂದು ಇರ್ಬೋದು, ಅಥವಾ ಹುಣ್ಣಿಮೆಯ ಚಂದ್ರ ಇರ್ಬೋದು. ಇನ್ನು ಕೆಲವರು ಆ ವಾಲಿಗೆ ಬ್ಲ್ಯಾಕ್ ಡಾಟ್ ಹಾಕಿ ಅದನ್ನೇ ನಿರಂತರವಾಗಿ ದಿಟ್ಟಿಸಿ ನೋಡ್ತಾ ಇರ್ತಾರೆ. ಇನ್ನು ಹೆಚ್ಚಿನವರು ಯೂಸ್ ಮಾಡೋದು ಏನಂದ್ರೆ ದೀಪನ ಬೆಳಗಿಸಿ ಆ ದೀಪದ ಫ್ಲೇಮ್ ಅನ್ನೇ ದಿಟ್ಟಿಸಿ ನೋಡೋದು. ಇದು ತ್ರಾಟಕ ಧ್ಯಾನ ಅಂತ ಹೇಳ್ತಾರೆ. ಈ ತ್ರಾಟಕ ಧ್ಯಾನನ ಯಾವ ತರ ಮಾಡೋದು ಅಂತ ನೋಡೋ ಮೊದ್ಲು ಇದರಿಂದ ಏನು ಪ್ರಯೋಜನ ಅಂತ ನೋಡೋಣ. ಯಾರಿಗೆಲ್ಲ ಮೈಂಡ್ ತುಂಬಾ ಡಿಸ್ಟರ್ಬೆನ್ಸ್ ಆಗಿರುತ್ತೆ, ಯಾವುದಕ್ಕೂ ಕಾನ್ಸಂಟ್ರೇಷನ್ ಮಾಡಕ್ಕೆ ಆಗಲ್ಲ ಅಂತ ಇರ್ತಾರೆ ನೋಡಿ, ಅವರು ಈ ತ್ರಾಟಕ ಧ್ಯಾನನ ಮಾಡ್ಬೋದು. ಹಾಗೆ ಇದರಿಂದ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ನಿಮಗೇನಾದ್ರೂ ತುಂಬಾ ಆಂಗ್ಸೈಟಿ, ಸ್ಟ್ರೆಸ್ ಎಲ್ಲ ಇದ್ರೆ ಈ ತ್ರಾಟಕ ಮೆಡಿಟೇಷನ್ ಇಂದ ಕಡಿಮೆ ಆಗುತ್ತೆ. ಹಾಗೆ ಇದರಿಂದ ತುಂಬಾ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ. ಹಾಗೆ ಕೆಲವರಿಗೆ ಕಣ್ಣಲ್ಲಿ ನೀರ್ ಬರೋದು, ಏನಾದ್ರೂ ಕಣ್ಣಿನ ಸಮಸ್ಯೆ ಇದೆ, ದೃಷ್ಟಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ನೋರೆಲ್ಲ ಈ ತ್ರಾಟಕ ಧ್ಯಾನನ ಮಾಡ್ಬೋದು. ಇದನ್ನು ಮಾಡ್ತಾ ಮಾಡ್ತಾ ಸ್ಲೋಲಿ ನಿಮ್ಮ ಕಣ್ಣಿನ ದೃಷ್ಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹಾಗೆ ಇನ್ನೊಂದೇನು ತುಂಬಾ ಯೂಸ್ ಆಗೋದಂದ್ರೆ ನಿಮ್ಮ ಇಂಟ್ಯೂಷನ್ ಪವರ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ತ್ರಾಟಕ ಧ್ಯಾನದಿಂದ. ಹಾಗೆ ನಿಮ್ಗೆ ಇನ್ನರ್ ಅವೇರ್ನೆಸ್ ಕೂಡ ಹೆಚ್ಚಾಗುತ್ತೆ, ಮನ್ಸು ಕೂಡ ತುಂಬಾ ಕೂಲ್ ಆಗುತ್ತೆ. ಈ ತ್ರಾಟಕ ಧ್ಯಾನ ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದು, ಯಾಕಂದ್ರೆ ಅವರಿಗೆ ಇದರಿಂದ ಕಾನ್ಸಂಟ್ರೇಷನ್ ಎಲ್ಲ ಹೆಚ್ಚಾಗುತ್ತೆ. ಕೆಲವು ಮಕ್ಕಳಿಗೆ ಓದೋದ್ರಲ್ಲೆಲ್ಲ ತುಂಬಾ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ, ಅಂತ ಮಕ್ಕಳಿಗೆಲ್ಲ ಇದನ್ನು ಮಾಡಿಸ್ಬೋದು. ಸ್ಟಡಿಯಲ್ಲೆಲ್ಲ ಫೋಕಸ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನು ಈ ತ್ರಾಟಕ ಧ್ಯಾನನ ಯಾವ ತರ ಮಾಡೋದು ಅಂತ ನೋಡೋಣ. ತ್ರಾಟಕ ಧ್ಯಾನ ಯಾವಾಗ್ಲೂ ಕತ್ಲಲ್ಲಿ ಮಾಡೋದು, ಅಂದ್ರೆ ಬೇರೆ ಬೆಳಕಿರಬಾರ್ದು. ಇಫ್ ಇನ್ ಕೇಸ್ ಡೇ ಟೈಮ್ ಮಾಡಿದ್ರು ರೂಮ್ ನ ಕತ್ಲೆ ಮಾಡಿ ಡೇ ಟೈಮ್ ಮಾಡಿಸ್ತಾರೆ. ದೀಪಕ್ಕೆ ನೀವು ಶುದ್ಧವಾದ ತುಪ್ಪ ಯೂಸ್ ಮಾಡ್ಬೋದು, ಇಲ್ಲದಿದ್ರೆ ಒಂದು ಪ್ಯೂರ್ ಯಾವ್ದಾದ್ರು ಒಂದು ಆಯಿಲ್ ಯೂಸ್ ಮಾಡ್ಬೋದು. ದೀಪ ಹಚ್ಚಿ ಆ ದೀಪ ನಿಮ್ಮ ಕಣ್ಣಿನ ನೇರಕ್ಕೆ ಇರ್ಬೇಕು. ಯಾವಾಗ್ಲೂ ತ್ರಾಟಕ ಮಾಡುವಾಗ ದೀಪದ ಬೆಳಕು ನಿಮ್ಮ ಕಣ್ಣಿನ ನೇರಕ್ಕೆ ಇರೋ ತರ ಇಟ್ಕೋಬೇಕು. ಯಾಕಂದ್ರೆ ಇಫ್ ಇನ್ ಕೇಸ್ ಕೆಳಗೆ ಅಥವಾ ಮೇಲೆ ದೀಪದ ಬೆಳಕಿದ್ರೆ ನಿಮ್ಮ ಕುತ್ತಿಗೆಗೆ ತುಂಬಾ ಸ್ಟ್ರೈನ್ ಆಗ್ಬೋದು. ಅದಕ್ಕೋಸ್ಕರ ನಿಮ್ಮ ಕಣ್ಣಿನ ನೇರಕ್ಕೆ ಇರ್ಬೇಕು. ಇನ್ನು ದೀಪ ನಿಮ್ಮಿಂದ ಒಂದು 2 ರಿಂದ 3 ಅಡಿ ದೂರದಲ್ಲಿ ಇರಬೇಕು. ಅಂದ್ರೆ ನೀವು ಕೈ ಮುಂದೆ ಚಾಚುವಾಗ ಕೈ ಎಷ್ಟು ಉದ್ದ ಇರುತ್ತೆ ಅಷ್ಟು ದೂರದಲ್ಲಿ ನೀವು ದೀಪನ ಇಟ್ಟಿರ್ಬೇಕು. ಹಾಗೆ ನೀವು ದೀಪನ ದಿಟ್ಟಿಸಿ ನೋಡ್ತಾ ಇರ್ಬೇಕು. ಎಷ್ಟಾಗುತ್ತೆ ಅಷ್ಟು ಕಣ್ಣು ಮಿಟಿಕಿಸದೆ ನೀವು ಸ್ಟ್ರೈಟ್ ಆಗಿ ದೀಪನ ನೋಡ್ತಾ ಇರ್ಬೇಕು. ಸ್ಟಾರ್ಟಿಂಗ್ ಮಾಡುವಾಗ ನೀವು ಒಂದು 2 ಅಥವಾ 3 ಮಿನಿಟ್ಸ್ ಟ್ರೈ ಮಾಡಿ. ಯಾಕಂದ್ರೆ ಒಮ್ಮೆಲೆ ನೀವು 5 ಮಿನಿಟ್ಸ್ ಎಲ್ಲ ಟ್ರೈ ಮಾಡಿದ್ರೆ ಕಣ್ಣಿಗೆ ಸ್ಟ್ರೈನ್ ಆಗ್ಬೋದು. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಕಡಿಮೆಯಿಂದ ಸ್ಟಾರ್ಟ್ ಮಾಡಿ, ಆಮೇಲೆ ಸ್ಲೋಲಿ ಜಾಸ್ತಿ ಮಾಡ್ತಾ ಹೋಗಿ. ದೀಪನ ನೋಡ್ತಾ ನೋಡ್ತಾ ಯಾವಾಗ ನಿಮ್ಗೆ ಕಣ್ಣಿಗೆ ಒಂಥರ ಭಾರ ಅನ್ಸುತ್ತೆ, ಮತ್ತೆ ಕಣ್ಣಲ್ಲಿ ನೀರ್ ಬರೋ ತರ ಆಗುತ್ತೆ, ಆವಾಗ ಸ್ಲೋಲಿ ಕಣ್ ಮುಚ್ಕೊಂಡು ಹೋಗಿ. ಹಾಗೆ ಕಣ್ ಮುಚ್ಚಿ ದೀಪನ ನೋಡಿ, ಅಂದ್ರೆ ನಿಮ್ಮ ಮನಸ್ಸಿನ ಕಣ್ಣಿಂದ ದೀಪನ ನೋಡಿ. ಹಾಗೆ ನೋಡ್ತಾ ನೋಡ್ತಾ ಅದೇ ಫ್ಲೇಮ್ ಅನ್ನು ನೋಡ್ತಾ ಆ ಫ್ಲೇಮ್ ನಿಮ್ಮ ಆಜ್ಞಾ ಚಕ್ರಕ್ಕೆ ಬಂದಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ದೀಪದ ಬೆಳಕು ಆಜ್ಞಾ ಚಕ್ರದಲ್ಲಿ ಬೆಳಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಇದನ್ನು ಮಾಡ್ತಾ ಮಾಡ್ತಾ ನಿಮ್ಮಲ್ಲಿ ತುಂಬಾ ಕಾನ್ಸಂಟ್ರೇಷನ್ ಪವರ್ ಇಂಪ್ರೂವ್ ಆಗುತ್ತೆ. ಹಾಗೆ ಫೋಕಸಿಂಗ್ ಬರುತ್ತೆ. ಅದರಲ್ಲೂ ಯಾರಿಗೆಲ್ಲ ಮೆಡಿಟೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ, ಇದನ್ನು ಮಾಡ್ತಾ ಮಾಡ್ತಾ ಮೆಡಿಟೇಷನ್ಗೆ ಹೆಲ್ಪ್ ಆಗುತ್ತೆ. ಇದು ಹೇಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಡೀಪ್ ಆಗಿ ಮೆಡಿಟೇಷನ್ಗೆ ಹೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅಂದ್ರೆ ಹೆಚ್ಚಿನವರು ಏನ್ ಹೇಳ್ತಾರೆ, ಮೆಡಿಟೇಷನ್ ಮಾಡುವಾಗ ನೆಗೆಟಿವ್ ಥಾಟ್ಸ್ ಬರುತ್ತೆ, ಏನೇನೋ ಆಲೋಚನೆ ಬರುತ್ತೆ, ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾವಾಗ ತ್ರಾಟಕ ಧ್ಯಾನನ ಮಾಡ್ತಾರೆ ಆವಾಗ ಸ್ಲೋಲಿ ಇದನ್ನು ಮಾಡೋದ್ರಿಂದ ನಿಮಗೆ ನೆಗೆಟಿವ್ ಥಾಟ್ಸ್ ಎಲ್ಲ ಕಡಿಮೆ ಆಗುತ್ತೆ. ಇದನ್ನ ಮಾಡ್ತಾ ಮಾಡ್ತಾ ನೀವು ಮೆಡಿಟೇಷನ್ಗೆ ಕೂಡ ಕೂತ್ಕೋಬಹುದು. ಮತ್ತೆ ಇನ್ನು ಕೆಲವರಿಗೆ ಏಜ್ ಆದವರಿಗೆಲ್ಲ ನಿದ್ದೆ ಬರಲ್ಲ,
ಅವರಿಗೆಲ್ಲ ಇದು ಭಾರಿ ಹೆಲ್ಪ್ ಮಾಡುತ್ತೆ. ಯಾವಾಗ ನೀವು ದೀಪನ ದಿಟ್ಟಿಸಿ ನೋಡ್ತೀರಿ ಆವಾಗ ನಿಮ್ಗೆ ಸ್ಲೋಲಿ ಕಣ್ಣಲ್ಲಿ ನೀರ್ ಬರುತ್ತೆ. ಒಂಥರ ಭಾರ ಆದಂಗಾಗುತ್ತೆ. ಕಣ್ ಮುಚ್ಕೊಳ್ತೀರಾ, ದೀಪನ ನೋಡ್ತೀರಾ. ಹಂಗೆ ಸೈಡ್‌ಗಿಟ್ಟು ಮಲ್ಕೊಂಡ್ರೆ ತುಂಬಾ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ. ಯಾವಾಗ್ಲೂ ಫೋನ್ ನೋಡ್ಕೊಂಡು ಮಲ್ಕೊಳ್ಳೋ ಬದಲು ಈ ತ್ರಾಟಕ ಧ್ಯಾನನ ಮಾಡಿ ಮಲ್ಕೊಳ್ಳಿ. ನೀವೇ ನೋಡ್ಕೊಳ್ಳಿ ಎಷ್ಟು ಚೇಂಜಸ್ ಕಾಣಿಸುತ್ತೆ ಅಂತ. ಆ ಕತ್ಲಲ್ಲಿ ಬೆಳಕು ನೋಡುವಾಗ್ಲೇ ತುಂಬಾ ಖುಷಿ ಅನ್ಸುತ್ತೆ. ಹಾಗೆ ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ ಎಲ್ಲ ಬೆನಿಫಿಟ್‌ನ ಯೂಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ತ್ರಾಟಕ ಧ್ಯಾನ ಹೇಗ್ ಮಾಡೋದು, ಇದರಿಂದ ಏನ್ ಪ್ರಯೋಜನ ಇದೆ ಅಂತೆಲ್ಲ ನೋಡಿದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.